ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ದುಬೈನಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಬಳ್ಳಾರಿ ಜನ. ಅಮೆರಿಕ, ಇಸ್ರೇಲ್ನಂತಹ ಯುದ್ಧ ಉನ್ಮಾದಿ ರಾಷ್ಟ್ರಗಳು ಇರಾನ್ ಮೇಲೆ ದಾಳಿ ನಡೆಸುತ್ತಿವೆ. ಈ ಮಧ್ಯೆ ಇರಾನಿನ್ ಅಧ್ಯಕ್ಷ ಖಮೇನಿ ಅವರನ್ನು ಕೊಂದು ಹಾಕಲಾಗಿರುವ ಬಗ್ಗೆ ಇರಾನ್ ಅಧಿಕೃತವಾಗಿ ಪ್ರಕಟಿಸಿದೆ. ಈ ಮಧ್ಯೆ ವಿದೇಶ ಪ್ರವಾಸಕ್ಕೆ ಹೋಗಿದ್ದ ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿರುವ ವರದಿಗಳು ಬರುತ್ತಿವೆ. ವಿಮಾನ ಸಂಚಾರಗಳನ್ನು ಬಂದ್ ಮಾಡಿರುವುದರಿಂದ ಯುದ್ಧಪೀಡಿತ ಪ್ರದೇಶಗಳತ್ತ ಪ್ರವಾಸ ಹೋಗಿದ್ದ ಜನರು ವಾಪಸ್ ಬರಲು ಪರದಾಡುವಂತಾಗಿದೆ. ಬಳ್ಳಾರಿ ಮೂಲದ 50 ಹೆಚ್ಚು ಜನ ಪುರುಷ ಮತ್ತು ಮಹಿಳೆಯರು ದುಬೈನಲ್ಲಿ ವಿಮಾನಗಳಿಲ್ಲದೆ ಫಜೀತಿಗೆ ಸಿಕ್ಕಿಕೊಂಡಿರುವ ಬಗ್ಗೆ ವಿಡಿಯೋ ಮಾಡಿ ಬಳ್ಳಾರಿಯ ಶಾಸಕರುಗಳಾದ ನಾಗೇಂದ್ರ ಮತ್ತು ಭರತ್ ರೆಡ್ಡಿಯವರಲ್ಲಿ ವಾಪಸ್ ಬರಲು ಅನುಕೂಲ ಮಾಡಿಕೊಡಿ ಎಂದು ವಿನಂತಿಸಿಕೊಂಡಿದ್ದಾರೆ. ಅವರ ಮನವಿಗೆ ಕೂಡಲೇ ಸ್ಪಂದಿಸಿರುವ ನಾಗೇಂದ್ರ ಮತ್ತು ಭರತ್ ರೆಡ್ಡಿಯವರು ಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟ ಕೇಂದ್ರದ ಮಂತ್ರಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿ ದುಬೈನಲ್ಲಿ ಸಿಲುಕಿಕೊಂಡಿರುವ ಬಳ್ಳಾರಿ ಜನರ ಸುರಕ್ಷತೆಯ ಜೊತೆಗೆ ವಾಪಸ್ ಕರೆತರುವ ಪ್ರಯತ್ನ ಮಾಡುತ್ತಿದ್ದಾರೆ. ಆದಷ್ಟು ನಮ್ಮ ಬಳ್ಳಾರಿಯ ಜನರೂ ಸೇರಿದಂತೆ ಕಷ್ಟಕ್ಕೆ ಸಿಲುಕಿರುವ ಕರ್ನಾಟಕದ ಜನರ ಸುರಕ್ಷತೆಗೆ ಸರ್ಕಾರಗಳು, ಜನಪ್ರತಿನಿಧಿಗಳು ಅಗತ್ಯ ಕ್ರಮ ಕೈಗೊಳ್ಳುವಂತಾಗಲಿ. ಸಂಜೆ ಫ್ಲೈಟ್ ಇತ್ತು 9 ಗಂಟೆಗೆ. ಅದು ನಾವು ಮಧ್ಯಾಹ್ನ 3 ಗಂಟೆಗೆ ಸಿಟಿನ ಶಾರದಾ ಸಿಟಿಯಿಂದ ಹೊರಟಿದ್ದೀವಿ. ಹೊರಟಿದಾಗ ದಾರಿ ಮಧ್ಯದಲ್ಲಿ ಫ್ಲೈಟ್ಗಳೆಲ್ಲ ಬಂದ್ ಆಗಿದ್ದಾವೆ, ಎಲ್ಲ ಏರ್ಪೋರ್ಟ್ ಎಲ್ಲ ಬಂದ್ ಆಗಿದೆ ಅಂತ ಹೇಳಿದ್ರು. ನಿಮ್ಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗಿ ಕೇಳಿದ್ರೆ ನಮ್ಮನ್ನ ಏರ್ಪೋರ್ಟ್ ಒಳಗಡೆ ಕೂಡ ಯಾರು ಕರ್ಕೊಳ್ಳಿಲ್ಲ. ಅವ್ರನ್ನ ಕೇಳಿದ್ರೆ ನೀವು ಇಷ್ಟು ಮುಂಚೆ ಒಳಗಡೆ ಬಂದಿದ್ರೆ ಮಾತ್ರ ಕರ್ಕೊಂತಿದ್ವಿ, ನೀವು ಇವಾಗ ಬಂದಿರೋದ್ರಿಂದ ನಮ್ಗೇನು ಸಂಬಂಧ ಇಲ್ಲ, ನೀವು ಏನ್ ಮಾಡ್ಕೊಂತೀರೋ ನಿಮ್ಮ ಇಷ್ಟ ಅಂತ ಹೇಳ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಆದ್ರೂ ದುಡ್ಡು ಕೂಡ ನಾವೆಲ್ಲ ಟ್ರಿಪ್ ಮಾಡಿರೋದ್ರಿಂದ ಇವತ್ತು ಕೊನೆ ದಿವಸ ಆಗಿರೋದ್ರಿಂದ ನಮ್ಮ ಹತ್ರ ಯಾರ ಹತ್ರನೂ ಕೂಡ ದುಡ್ಡು ಕೂಡ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ನಾರಾ ಭರತ್ ರೆಡ್ಡಿ ಅಣ್ಣವರು ಮತ್ತು ನಾರಾ ಭರತ್ ರೆಡ್ಡಿ ಸರ್ ಅವರು ಮತ್ತು ನಾಗೇಂದ್ರ ಅಣ್ಣನವರು ಸೇರ್ಕೊಂಡು ಇದಕ್ಕೆ ನಮ್ಗೆಲ್ಲ ಮತ್ತು ತುಕಾರಾಮ್ ಸರ್ ಅವರು ಸೇರ್ಕೊಂಡು ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ಜನ 50 ಜನ ಬಂದಿದ್ದೀವಿ ನಾವು. ಇದಕ್ಕೆಲ್ಲ ಏನಾದರೂ ಒಂದು ವ್ಯವಸ್ಥೆ, ನಾಳೆಗೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಾಳೆಗೆಲ್ಲ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ನಾಗೇಂದ್ರ ಸಾಹೇಬರಿಗೆ ನಮಸ್ಕಾರ ಮತ್ತು ನಾರಾ ಭರತ್ ರೆಡ್ಡಿಗೆ ನಮಸ್ಕಾರಗಳು. ಈಗ ನಮ್ಮ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಮ್ಮ ಬ್ರದರ್ ಕೋಟ್ರೆಡ್ಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ನಾವು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡೋದು ಏನಪ್ಪಾ ಅಂದ್ರೆ, ಇದರಲ್ಲಿ ತುಂಬಾ ಜನ ವಯಸ್ಸಾದವರು ಬಂದಿದ್ದಾರೆ. ನಾವೆಲ್ಲ 70 ಎಬೋವ್ 80 ಎಬೋವ್ನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಆಮೇಲೆ ಎಲ್ಲರ ಹತ್ರ ದುಡ್ಡೆಲ್ಲ ಖಾಲಿ ಆಗಿದೆ. ಹಾಗಾಗಿ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ. ಈಗ ಏನೋ ವ್ಯವಸ್ಥೆ ಮಾಡಿ ಈಗ ನಾವು ಪ್ಲಾಟ್ಫಾರ್ಮ್ನಲ್ಲೆಲ್ಲ ನಿಂತ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ಅಂಬಾಸಿಡರ್ ಹತ್ರ ಮಾತಾಡ್ತಿರೋ ಅಥವಾ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡ್ತಿರೋ ಅಥವಾ ನಮ್ಗೆ ಏನಾದರೂ ಒಂದು ನಾಳೆ ನಾಡೋದಕ್ಕೆ ಸಿಎಂ ಹತ್ರ ಮಾತಾಡ್ತಿರೋ ವ್ಯವಸ್ಥೆ ಮಾಡ್ಕೊಡ್ಬೇಕಂತೇಳಿ ತಮ್ಮಿಬ್ಬರನ್ನ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ವಿ. ಏರ್ಪೋರ್ಟ್ಗೆ ಬಂದ್ ಹಿಡಿದಿದ್ರು. ಅಲ್ಲ, ಅದೇ ನಮ್ಮ ಬಳ್ಳಾರಿಯವರು ಒಂದು 57 ಜನ ದುಬೈಲಿ ಸಿಗಾಕೊಂಡ್ರಲ್ಲ. ಈಗ ಹೋಗಿದ್ರಣ್ಣ ದುಬೈಗೆ ಟೂರ್ ಅಂತ ಹೇಳಿ ಹೋಗಿದ್ರಣ್ಣ. ನಾವು 4 ದಿನ ಕೆಳಗಡೆ ಹೋಗಿದ್ರಣ್ಣ ಅವರು. ಮೊನ್ನೆ ಸಡನ್ ಆಗಿ ಇವತ್ತು ಹಾಕರೆ ಎಲ್ಲ ಒಳ್ಳೇದಾಗ್ತೈತೆ ಹಾಕರೆ. ನಾವೆಲ್ಲ ಸಿಎಂ ಸಾಹೇಬ್ರಿಗೆ ಮಾತಾಡಿವಿ ಆಗ್ಲೇ. ಓಕೆ ಓಕೆ ಅಕ್ಕವ್ರೆ, ಓಕೆ ಓಕೆ ಅಣ್ಣ ನಮಸ್ಕಾರ ಅಣ್ಣ. ಗೊತ್ತಣ್ಣ, ಆರಾಮಿದ್ರಣ್ಣ? ಆರಾಮಿದೀವಣ್ಣ. ನೀವು ಕ್ಷೇಮವಾಗಿರೋಣ ಅಷ್ಟೇ. ನೀವು ಅಲ್ಲಲ್ಲ, ನಿಮ್ದು ಅಸೆಂಬ್ಲಿನಲ್ಲಿ ನೋಡಿದೆ, ನೀವು ಮಾತಾಡೋದಿಲ್ಲ. ಹೌದಾ? ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಈಗ ಬೊಮ್ಮರಗೌಡರ ಜೊತೆಗೆ ನಾವು 24ನೇ ತಾರೀಕಿಗೆ ಅಲ್ಲಿ 23ಕ್ಕೆ ಬಿಟ್ಟು, ಹೌದಣ್ಣ, ಈಗ 6ನೇ ದಿವಸ ಇವತ್ತು ಎಲ್ಲ ಜೋಬಿಗಳೆಲ್ಲ ಖಾಲಿ ಆಗ್ಬಿಟ್ಟಾವ. ಈ ತರ ಆಗ್ಬಿಟ್ಟು ಏನು ಟೆನ್ಷನ್ ತಗೋಬೇಡಿ, ನಿಮ್ಗೆ ಹಣದ ಕೊಡ್ತಿದ್ರೆ ನಾವು ಕಳ್ಸಿಕೊಡ್ತೀವಣ್ಣ ಇಲ್ಲಿಂದನೇ.